ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ಆದಂತಹ ಸಿಇಸಿ ಮೀಟಿಂಗ್, ಬಿಜೆಪಿಯ ಸಿಇಸಿ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ನಲ್ಲಿ ಒಟ್ಟು 19 ಅಭ್ಯರ್ಥಿಗಳ ಪಟ್ಟಿಗೆ ಒಪ್ಪಿಗೆಯನ್ನ ಸೂಚಿಸಲಾಯಿತು. ಹಾಗಾದರೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹೊಸ ಪ್ರಯೋಗ ಮಾಡುತ್ತಾ? ಹಾಲಿ ಸಂಸದರ ಕೆಲ ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಚಾನ್ಸ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಹಳಬರಿಗೆ ಕೋಕ್ ನೀಡಿ ಹೊಸಬರಿಗೆ ಹೈಕಮಾಂಡ್ ಅವಕಾಶ ಕೊಡುವ ಸಾಧ್ಯತೆ ಇದೆ. ಅದರಲ್ಲಿ ಮೈಸೂರಿಗೆ ಪ್ರತಾಪ್ ಸಿಂಹ ಬದಲು ಯದುವೀರ್ ಒಡೆಯರ್ಗೆ ಟಿಕೆಟ್ ನೀಡಲಾಗುತ್ತಾ? ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತಾ? ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತಾನ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಹೊಸ ಪ್ರಯೋಗಗಳನ್ನ ಮಾಡೋದು ಬೇಡ, ಗೆಲ್ಲುವ ಮಾನದಂಡದ ಆಧಾರದ ಮೇಲೆ ಟಿಕೆಟ್ ಕೊಡಿ ಅಂತ ಯಡಿಯೂರಪ್ಪ ಇರಬಹುದು, ವಿಜೇಂದ್ರ ಅವರು ಇರಬಹುದು, ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಇದಕ್ಕೂ ಮಿಗಿಲಾಗಿ ಈಗ ಬಿಜೆಪಿ ಹೈಕಮಾಂಡ್ ಹೊಸ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ? ಏನು ಲೆಕ್ಕಾಚಾರಗಳು ನಡೆದಿದೆ ಹೈಕಮಾಂಡ್ ವಲಯದಲ್ಲಿ? ವೀಣಾ, ಪ್ರತಿಮಾ ಅವರು ಕೂಡ ಬ್ರೇಕ್ನ ಮುಂಚೆ ಈ ಪ್ರಶ್ನೆಯನ್ನು ಕೇಳಿದರು. ಯಾರಿಗೆ ತಪ್ಪಿಸ್ಲಾಗ್ತೆ ಅಂತ ಹೇಳಲಾಗ್ತಿತ್ತು ಅವ್ರಿಗೆ ಟಿಕೆಟ್ ಕೊಡಲಾಗಿದೆ, ಕೆಲ ಕಡೆ ಪ್ರಯೋಗಗಳು ನಡೆದಿವೆ. ನೋಡಿ, ನೀವು ಬದಲಾವಣೆ ಆಗ್ತಾ ಇರತಕ್ಕಂಥ ಕ್ಷೇತ್ರಗಳನ್ನು ಗಮನಿಸಿದರೆ ಇವೆಲ್ಲವೂ ಬಿ ಜೆ ಪಿಯ ಸಂಘಟನೆ ಮತ್ತು ಮೋದಿ ಹೆಸರಿನ ಮೇಲೆ ನಡೀತಕ್ಕಂಥ ಚುನಾವಣೆ ನಡೀತಕ್ಕಂಥ ಕ್ಷೇತ್ರಗಳು. ಜಾತಿ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಬದಲಾವಣೆ ಪ್ರಯೋಗಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೈ ಹಾಕಿಲ್ಲ. ಫಾರ್ ಎಕ್ಸಾಂಪಲ್ ಬೀದರ್, ಅಲ್ಲೇನು ಬಿ ಜೆ ಪಿಯ ಸಂಘಟನೆ ಗಟ್ಟಿ ಇದೆ ಅನ್ನುವ ಕಾರಣಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ಅಲ್ಲ, ಜಾತಿಯ ಪ್ರಾಬಲ್ಯ ಮುಖ್ಯವಾಗಿರುತ್ತೆ. ಹೀಗಾಗಿ ಭಗವಂತ ಖೂಬಾ ಅವರ ಎಷ್ಟೇ ವಿರೋಧ ಇದ್ದರೂ ಕೂಡ ಪರ್ಯಾಯ ಕ್ಯಾಂಡಿಡೇಟ್ ಗಟ್ಟಿಯಾಗಿ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಖೂಬಾ ಅವರಿಗೆ ಟಿಕೆಟ್ ಪುನರಪಿ ನೀಡತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ, ಆ ಟಿಕೆಟ್ಗೂ ವಿರೋಧ ಇತ್ತು, ರಮೇಶ್ ಕತ್ತಿಯವ್ರನ್ನ ತರಬೇಕು. ಆದರೆ ಬದಲಾವಣೆ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಬರೋದರಿಂದ ಅಲ್ಲೂ ಕೂಡ ಟಿಕೆಟ್ ಬದಲಾವಣೆ ಆಗಿಲ್ಲ. ರಮೇಶ್ ಜಿಗಜಿಣಗಿ ಹೆಸರಿಗೆ ವಿರೋಧ ಇತ್ತು, ಅಲ್ಲೂ ಟಿಕೆಟ್ ಬದಲಾವಣೆ ಆಗಿಲ್ಲ. ಸಂಗಣ್ಣ ಕರಡಿ ಮಾತ್ರ ಅವರು ವಿಧಾನಸಭಾ ಚುನಾವಣೆ ಟಿಕೆಟನ್ನು ಹಠದಿಂದ ತೆಗೆದುಕೊಂಡು ಸೋತು, ಆ ಕಾರಣದಿಂದ ಕರಡಿ ಸಂಗಣ್ಣ ಅವರ ಟಿಕೆಟನ್ನು ಬದಲಿಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನುಳಿದಂತೆ ನೀವು ಬದಲಾವಣೆ ಆಗ್ತಾ ಇರತಕ್ಕಂಥ ಹಳಬರಿನ ತಗಲಾಗ್ತಾ ಇದ್ದ ಕ್ಷೇತ್ರ ನೋಡಿದರೆ ಅದು ಕರಾವಳಿಯ ಕ್ಷೇತ್ರಗಳು ಮತ್ತು ಮೈಸೂರು, ಕಾರವಾರ. ಫಾರ್ ಎಕ್ಸಾಂಪಲ್ ಅನಂತಕುಮಾರ್ ಹೆಗಡೆ ಫಾರ್ಮಿಡಬಲ್ ಕ್ಯಾಂಡಿಡೇಟ್, ಜನಪ್ರಿಯರು ಹೌದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಲಿಕ್ಕೆ ಹಿಂದೂ ಜಾಗರಣ ವೇದಿಕೆಯ ದಿನಗಳಿಂದಲೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಪಾತ್ರ ಇದೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ಟಿಕೆಟನ್ನು ಬದಲಿಸಲಾಗಿದೆ. ಆದರೆ ಬದಲಿ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿಲ್ಲ. ಉಡುಪಿ ಚಿಕ್ಕಮಗಳೂರು ಅಗೇನ್ ಸಂಘಟನಾತ್ಮಕ ಜಿಲ್ಲೆ. ಯಾವಾಗ ಮಂಗಳೂರಿನಲ್ಲಿ ಯಾರಿಗೆ ಟಿಕೆಟ್ ತಪ್ಪಿಸಲಾಗ್ತಿತ್ತೋ ಅವರನ್ನು ಉಡುಪಿಯಲ್ಲಿ ತಂದು ಹಾಕಲಾಗ್ತಾಯಿತ್ತು. ಸದಾನಂದ ಗೌಡರಲ್ಲಿ ಸಂಸದರಾದರು, ಮುಖ್ಯಮಂತ್ರಿ ಆದರು. ಅವ್ರ ನಂತರ ಶೋಭಾ ಕರಂದ್ಲಾಜೆ 2014ರಲ್ಲಿ ಬಂದರು. ಅವರು ಯಶವಂತಪುರ ರಾಜಾಜಿನಗರದಿಂದ ಹೋಗಿ ಉಡುಪಿಯಲ್ಲಿ ನಿಂತ್ಕೊಂಡಿದ್ದರು. ಹೀಗಾಗಿ ಈಗ ಮರಳಿ ಅವರನ್ನು ಬೆಂಗಳೂರು ಉತ್ತರಕ್ಕೆ ಕರ್ಕೊಂಡು ಬರಲಾಗ್ತಾಯಿದೆ. ಬೆಂಗಳೂರು ಉತ್ತರದಲ್ಲಿ ನಿಲ್ಲಿ ಅನ್ನೋದನ್ನು ಹೇಳಲಾಗ್ತಾಯಿದೆ. ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೊಸ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಹೌದು. ಕೋಟಾ ಶ್ರೀನಿವಾಸ ಪೂಜಾರಿಯ ಕಾಂಬಿನೇಷನ್ ಏನಂದರೆ ಅವರು ಬಿಲ್ಲವ ಅಭ್ಯರ್ಥಿ. ಶಿವಮೊಗ್ಗ, ಕಾರವಾರ, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಿಲ್ಲವರು, ಈಡಿಗರು, ದೀವರು ಏನು ಬೇರೆ ಬೇರೆ ಹೆಸರುಗಳ ಕರೆಯಲಾಗ್ತಾ ಇದೆ. ಅವರ ಸಂಖ್ಯೆ ಗಣನೀಯವಾಗಿದೆ. ಗೀತಾ ಶಿವರಾಜ್ಕುಮಾರ್ ಈಡಿಗ ಅಭ್ಯರ್ಥಿಯಾಗಿ ರಾಘವೇಂದ್ರ ಎದುರುಗಡೆ ಇದ್ದಾರೆ. ಹೀಗಾಗಿ ಒಬ್ಬ ಬಿಲ್ಲವರಿಗೆ ಕೊಟ್ಟರೆ ಮಂಗಳೂರು, ಉಡುಪಿ, ಶಿವಮೊಗ್ಗ ಮತ್ತು ಕಾರವಾರದಲ್ಲಿ ಅದು ಟಾಕಿಂಗ್ ಪಾಯಿಂಟ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ, ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ತುಂಬ ಸರಳರು ಹೌದು, ಆಕ್ಸೆಸಿಬಲ್ ಪಾಲಿಟಿಷಿಯನ್. ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಾಗ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಸಚಿವ ಅಂತಕ್ಕಂಥ ಖ್ಯಾತಿ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿಗಿದೆ. ತುಂಬ ಅತ್ಯಂತ ಸರಳ ಸಜ್ಜನ ವ್ಯಕ್ತಿತ್ವ. ಹೀಗಾಗಿ ಅವ್ರಿಗೆ ಟಿಕೆಟನ್ನು ನೀಡಲಾಗಿದೆ. ಅದು ಲಾಭ ತರ್ಬೋದು. ಯಾಕಂದರೆ ಗೋ ಬ್ಯಾಕ್ ಶೋಭಾ ಕ್ಯಾಂಪೇನ್ ನಡೆದಿತ್ತು. ಮತ್ತು ಉಡುಪಿಯಲ್ಲಿ ಆಮೇಲೆ ಇನ್ನೊಂದಿದೆ, ಅನಂತಕುಮಾರ್ ಹೆಗಡೆ ಕಟೀಲನ್ನು ಬದಲಾಯಿಸಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕಂಟಿನ್ಯೂ ಮಾಡುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇರಲಿಲ್ಲ. ಮಾಡಿದರೆ 3 ಬದಲಾವಣೆ ಮಾಡಬೇಕು. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಬದಲಿ ಜಾಗೆಯನ್ನು ತೋರಿಸಲಾಗಿದೆ ಬೆಂಗಳೂರು ಉತ್ತರಕ್ಕೆ. ಇಟ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಎ ಟ್ರಾನ್ಸ್ಫರ್, ವರ್ಗಾವಣೆ ಮಾಡಲಾಗಿದೆ ಅವ್ರನ್ನ ಅಂತಕ್ಕಂಥದ್ದು. ಮಂಗಳೂರು
ನಳಿನ್ ಕುಮಾರ್ ಕಟೀಲು ನಿಕಟಪೂರ್ವ BJPಯ ರಾಜ್ಯಾಧ್ಯಕ್ಷರು, ಅವರ ಟಿಕೆಟಿನ ಬಗ್ಗೆ RSSನಲ್ಲೇ ಗೊಂದಲಗಳಿದ್ವು, 2 ಬಣಗಳಿದ್ವು. BL ಸಂತೋಷ್ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕೂಡ ನಳಿನ್ ಕುಮಾರ್ ಕಟೀಲು ಟಿಕೆಟ್ ಬದಲಾಯಿಸಬಾರ್ದು, ತುಂಬ ಓಡಾಡಿದ್ದಾರೆ ಪಾರ್ಟಿಗಾಗಿ, ಅವರನ್ನು ಬದಲಾಯಿಸಿದ್ರೆ ತಪ್ಪು ಸಂದೇಶ ಹೋಗುತ್ತೆ ಅಂತಕ್ಕಂಥದ್ದು. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಶಾಂತ್ ಬರ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ಹೊಸ ಮುಖಗಳಿಗೆ ಮಣೆ ಹಾಕೋದಿಕ್ಕೆ ಈಗ ಹೈಕಮಾಂಡ್ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.